ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಮನಸ್ಥಿತಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಏನಾಗ್ತಾ ಇದೆ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮುಂದುವರಿಯುತ್ತೆ. ಹಾಲ್ನೂರು ಲೇಪಾಕ್ಷಿ ಸರ್ನ ನೇರವಾಗಿ ನಾ ಪ್ರಶ್ನೆ ಮಾಡ್ತೀನಿ. ಸರ್, ಈಗ ತಾನೇ ಮೇಡಮ್ ಹೇಳ್ತಾ ಇದ್ರು, ಬಹುತೇಕ ಸ್ಕೂಲ್ಗಳಲ್ಲಿ ಶಿಕ್ಷಕರು ಮಾನಿಟರೇ ಮಾಡಲ್ಲ ಮಕ್ಕಳನ್ನ ಅಂತ. ಮಕ್ಕಳನ್ನ ಮಾನಿಟರ್ ಮಾಡದೇ ಇದ್ರೆ ಯಾವ ನಂಬಿಕೆ ಮೇಲೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಪೋಷಕರು ಕಳಿಸ್ಬೇಕು? ಮಾನಿಟರ್ ಅಲ್ಲ ಮ್ಯಾಮ್, ಅವರಲ್ಲೂ ಸೆನ್ಸಿಟಿವಿಟಿ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಹಂಗೆಲ್ಲ ಅನ್ಬೇಡಿ, ಮಾನಿಟರ್ ಮಾಡಲ್ಲ, ಸೆನ್ಸಿಟಿವ್ ಆಗಿ ವರ್ಕ್ ಮಾಡಲ್ಲ ಅಂತ ಹೇಳ್ಬೇಡಿ ಸರ್. ಇಲ್ಲಿ ಏನಾಗಿದೆ ಮೇಡಮ್ ಜಿ, ಈ ತರದ ಕೇಸ್ಗಳನ್ನು ನಾವು ನೋಡ್ತಾ ಇದ್ದು ಓನ್ಲಿ ಬ್ಯಾಂಗ್ಳೂರ್ ನಗರ ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮಾತ್ರ. ಇಲ್ಲ ಸರ್, ತಡ್ಕೊಳ್ಳಿ ಮೇಡಮ್, ತಡ್ಕೊಳ್ಳಿ, ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ಓಕೆ, ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ಆಮೇಲೆ ಮೇಡಮ್ ಜಿ, ನಾನು ಆಲ್ ಓವರ್ ಕರ್ನಾಟಕನೇ ಸುತ್ತೀನಿ, ಜಿಲ್ಲಾವಾರು ನೋಡ್ತಾ ಇದ್ದೀನಿ. ಈ ಘಟನೆಗಳು ನಡೆದಿರೋದಿಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಅದರಲ್ಲೂ ಹೇಳಿದ್ರ 4 ಫ್ಲೋರ್ ಬಿಲ್ಡಿಂಗ್ ಇಂದ. ಮೇಡಮ್, ಹಳ್ಳಿಗಳಲ್ಲಿ ಯಾವ್ದು 1 ಫ್ಲೋರ್ 2 ಫ್ಲೋರೇ ಇರಲ್ಲ. 4 ಫ್ಲೋರ್ ಎಲ್ಲಿ ನೋಡ್ತೀರಿ ನೀವು? ಅದು ಬಿಟ್ಬಿಡಿ, ಅದನ್ನ ನಾನು ಹೇಳಕ್ ಹೋಗಲ್ಲ. ಈಗ ನಾನು ಹೇಳ್ತಾ ಇರೋದು, ಖಂಡಿತ ಶಾಲೆಗಳಲ್ಲಿ ಮಾನಿಟರ್ ಮಾಡ್ತಾರೆ. ಮತ್ತೆ ಜೊತೆಗೆ ಇವ್ರು ಹೇಳಿದ್ರಲ್ಲ, ಈ ರೀತಿ ಘಟನೆಗಳಾಗಿರೋದು ತುಂಬಾ ರೇರು. ನಾನೀಗ ಇವ್ರ ಮಾತಲ್ಲಿ ಕೇಳಿದಾಗ ಶಾಕ್ ಆಯಿತು ನನಗೀಗ. ಯಾಕೆಂದರೆ ಈಗ ನಾನು ತುಮಕೂರು ಜಿಲ್ಲೆಯವನು, ಉದಾಹರಣೆಗೆ. ನಮ್ಮ ಜಿಲ್ಲೆಯಲ್ಲಿ ಈ ಥರದ್ದು ಒಂದು ಸಿಂಗಲ್ ಘಟನೆಯನ್ನು ನಾನು 25-30 ವರ್ಷದಿಂದ ನೋಡಿಲ್ಲ. ಇದು ಫ್ಯಾಕ್ಟ್. ಇದು ಬೆಂಗಳೂರು ನಗರದಲ್ಲಿ ನಡೀತಾ ಇರ್ತವೆ ಅನ್ನೋದು ನಮಗೆ ಪದೇ ಪದೇ ನೋಡ್ತಲೇ ಇದ್ದೀವಿ. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಥರದ ಘಟನೆಗಳು ತುಂಬ ರೇರ್ ಅಂದರೆ ಲಕ್ಷಕ್ಕೊಂದು ಇಲ್ಲ. ಆ ಥರದ ಒಂದು ಅನುಭವ ನಮಗಿದೆ. ಆದರೆ ಮೇಡಮ್ ಹೇಳೋದು ಕೇರ್ ತೊಗೊಳ್ಳಲ್ಲ, ಅದಕ್ಕೋಸ್ಕರ ಹಿಂಗೆ ಮಗು ಆಯಿತು, ಟೀಚರ್ಸು ರೆಸ್ಪಾನ್ಸ್ ಮಾಡಲಿಲ್ಲ, ಅದಕ್ಕೆ ಹಿಂಗೆ ಆಗೋಯ್ತು ಮಗು ಅಂತಾರೆ. ಜಿ, ನಮ್ಮಲ್ಲಿ ಒಂದು ಶಿಕ್ಷಣದ ಇಲಾಖೆ ಒಂದು ನಿಯಮ ಇದೆ, ಒಂದು ಸೆಕ್ಷನ್ಗೆ 40ರಿಂದ 50 ಮಕ್ಕಳ ಮೇಲೆ ತಗೋಬಾರ್ದು. ಇಲ್ಲೇನು ಮಾಡ್ತಾರೆ, ನಗರ ಪ್ರದೇಶಗಳಲ್ಲಿ ಹಣಕ್ಕೋಸ್ಕರ 50 ಮಾಡ್ಕೊತಾರೆ, 60 ಮಾಡ್ಕೊತಾರೆ, 70 ಸಾಕು. ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಯಾವುದೋ ಒಂದು ಟೀಚರ್ ಮಾಡೋ ಇಬ್ಬರು ಮಾಡೋ ಅಂಥ ಮಕ್ಕಳು ಡಿವೈಡ್ ಮಾಡೋ ಅಂತಾರೆ. ಒಬ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದನ್ನು ಅರ್ಥಕೊಂಡು ಏನು ಮಾಡಬೇಕು, ಮ್ಯಾನೇಜ್ಮೆಂಟ್ ಅವರು, ಅದು ಇಲಾಖೆಯವರು ಗಮನಿಸಬೇಕು. BOಗಳು DDP ಏನು ಮಾಡ್ತಾರೆ, ಕತ್ತೆ ಕಾಯ್ತಾರಾ? ಇಂಥ ಘಟನೆಗಳು ನಡೆದಾಗ ಸೀರಿಯಸ್ ಆ್ಯಕ್ಷನ್ ತಗೋಬೇಕು. ಯಾಕೆ ಮ್ಯಾನೇಜ್ಮೆಂಟರು ಇದನ್ನು ಈ ರೀತಿಯಾಗಿ ನೆಗ್ಲಿಜೆನ್ಸಿ ತೋರಿಸಿದಿರಾ, ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ? ಇವ್ರು ಹೇಳಿದ್ರೆ ಆ್ಯಕ್ಷನ್ನೇ ತೊಗೊಂಡಿಲ್ಲ ಅಂತ ಟೀಚರ್. ನಾವು ಸೀರಿಯಸ್ ಹೇಳ್ತೀವಿ, ಆ್ಯಕ್ಷನ್ ತೊಗೊಳ್ತೀವಿ. ನಾವು ಯಾವತ್ತೂ ಕೂಡ ಇಂಥ ವಿಚಾರಗಳಲ್ಲಿ ತುಂಬ ಸೀರಿಯಸ್ ಇರ್ತೀವಿ ಮ್ಯಾನೇಜ್ಮೆಂಟ್. ಆಮೇಲೆ ಇವ್ರು ಹೇಳಿದ್ರಲ್ಲ, ನಾವು ಆ್ಯಕ್ಚುಲಿ ನಾವು ಫಸ್ಟ್ ಏಡ್ ಬಾಕ್ಸ್ ಅಂತಲೇ ಇಟ್ಕೊಂಡೇ ಇರ್ತೇವೆ. ನಾನು ಸಣ್ಣ ಪುಟ್ಟದಾದರೂ ಕೂಡ ಇಮಿಡಿಯೇಟ್ ಒಂದು ಬಿದ್ದರೂ ಮಗುಗೆ ಟ್ರೀಟ್ ಮಾಡಿಸ್ತಾ ಇರ್ತೀವಿ. ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಹೆಚ್ಚಿಗೆ ಏಟಾಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತೇವೆ, ಜೊತೆ ಮಾಡಿ ಟೀಚರ್ಸ್ನ ಅಥವಾ PE ಟೀಚರ್ನ ಯಾರನ್ನಾದರೂ ಸರ್. ಈ ರೀತಿ ಕೇರ್ ತೊಗೊಳ್ತೇವೆ, ಎಲ್ಲದೂ ಉಂಟು. ಆದರೆ ತುಂಬ ರೇರ್ ಕೇಸ್ ಈ ಥರ. ಬೋರ್ಡಿಂಗ್ ಸ್ಕೂಲಲ್ಲಿ ಮಗು ಆತ್ಮಹತ್ಯೆ ಮಾಡ್ಕೊಳ್ತಲ್ಲ? ಹೌದು ಮೇಡಮ್, ಈಗ ಅದನ್ನು ಒಪ್ಕೊಂಡೆ ಮೇಡಮ್. ಈಗ ಬೋರ್ಡಿಂಗ್ ಸ್ಕೂಲಲ್ಲಿ ಆತ್ಮಹತ್ಯೆ ಮಾಡ್ಕೊಂತು ಮೇಡಮ್ ಜಿ. ಏನಾಗುತ್ತೆ, 4 ಗೋಡೆ ತಂದೆ ತಾಯಿಗಳನ್ನ ಬಿಟ್ಟು ದೂರ ಬಂದ್ಬಿಟ್ಟಿರುತ್ತೆ ಮಗು. ಅವಾಗ ಏನಾಗುತ್ತೆ, ಅದು ತಂದೆ ತಾಯಿಗಳ ಬಗ್ಗೆನೋ ಅಥವಾ ಏನೋ ಫ್ಯಾಮಿಲಿ ಅಟ್ಯಾಚ್ಮೆಂಟಿಂದ ದೂರ ಆದಾಗ ಅದು ಒಂಥರ ಎಲ್ಲೋ ಅಲೋನ್ ಆಗಿ ಯೋಚನೆ ಮಾಡಿ, ಅದೇ ಸ್ಟ್ರೆಸ್ ಅಂತ ಕರಿತೀವಿ ನಾವು. ಆ ಸ್ಟ್ರೆಸ್ಸಿಗೆ ಒಳಗಾದಾಗ ಆ ಮಗು ಯಾರ ಜೊತೆಯಲ್ಲೂ ಹೆಚ್ಚಿಗೆ ಮಾತನಾಡಲ್ಲ, ಹೇಳ್ಕೊಳಲ್ಲ, ತನ್ನ ನೋವುಗಳನ್ನು ತನ್ನಷ್ಟಿಗೆ ತಾನೇ ಕೊರಗ್ತಾ ಹೋಗಿ ಕೊನೆಗೆ ಈ ಬಂಧನದಿಂದ ಹೆಂಗಪ್ಪ ನಾನು ಆಚೆ ಹೋಗಬೇಕು ಅನ್ನೋ ಥರ ಯೋಚನೆ ಮಾಡಿಬಿಟ್ಟು ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಅದನ್ನು ಅಲ್ಲಿ ಹೇಳ್ಕೊಳೋದು ಇಲ್ಲ, ಟೀಚರ್ಗೂ ಹೇಳ್ಕೊಳಲ್ಲ ಅಥವಾ ಮತ್ತೊಬ್ಬರಿಗೂ ಹೇಳ್ಕೊಳಲ್ಲ. ಅವ್ರಿಗೆ ವಾಪಸ್ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಪೇರೆಂಟ್ಸು ನೀನು ಓದಬೇಕು. ಇಲ್ಲಿ ತಪ್ಪು ತಂದೆ ತಾಯಿಗಳದಿರುತ್ತೆ, ಬರೀ ಮ್ಯಾನೇಜ್ಮೆಂಟ್ ತಂದು. ನೋಡಿ, ಉದಾಹರಣೆಗೆ ಈಗ ನಮ್ಮ ಹಳ್ಳಿಗಾಡಿ ಮಕ್ಕಳು, ನಾನು ಹೇಳೋದು ಹಳ್ಳಿಗಾಡಿ ಮಕ್ಕಳು ರೈತರ ಮಕ್ಕಳು ಜಾಸ್ತಿ. ಆ ರೈತರು ಯಾವತ್ತೂ ಕೂಡ ಮಕ್ಕಳ ಬಗ್ಗೆ ಕೇರೆ ತಗೊಳಲ್ಲ. ಅವ್ರಿಗೆ ಬೆಳಗ್ಗೆ ಎದ್ರೆ ವ್ಯವಸಾಯ, ಬೆಳಗ್ಗೆ ಎದ್ರೆ ವ್ಯಾಪಾರ, ಈ ಥರದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಮಕ್ಕಳ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವ್ರೇನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಬಂದಾಗ ಮೀಟಿಂಗ್ ಕರೆದಾಗ, ಸರ್ ನೀವು ಬಡೀರಿ, ಓಡಿರಿ, ಏನು ಬೇಕಾದ್ರೂ ಮಾಡಿ, ನಾವು ಕೇಳಲ್ಲ. ನಮ್ಮ ಮಗು ಓದಬೇಕಷ್ಟೇ, ನಾವು ನೋಡ್ಕೊಳಕ್ಕಾಗಲ್ಲ ಸರ್, ಅವ್ನು ಏನು ಮಾಡ್ತಾನೋ ಬಿಡ್ತಾನೋ. ಆಮೇಲೆ ಅನ್ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಜನರಿದ್ದಾರೆ, ಅವರಂತೂ ನಮಗೆ ನೇರವಾಗಿ ಹೇಳ್ತಾರೆ. ಮ್ಯಾನೇಜ್ಮೆಂಟು ನಾವು ಮೀಟಿಂಗ್ ಕರೆದಾಗಲಿ ಅಥವಾ ಹೆಡ್ ಮಿಸ್ಟ್ರೆಸ್ ಮೀಟಿಂಗ್ ಕರೆದಾಗಲಿ ಓಪನಾಗಿ ಹೇಳ್ಕೊಳ್ತಾರೆ, ನನಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ನನ್ನ ಮಗ ಆದರೂ ಓದಲಿ ಅಂತ ನಾವು ಕಳಿಸ್ತೀವಿ, ನೀವು ಕೇರ್ ತೊಗೊಳ್ಳಿ ಅಂತಾರೆ. ಕೇರ್ ತೊಗೊಳ್ತಾರೆ, ಓದಿಸ್ತಾರೆ. ಮೇಡಮ್ ಜಿ, ಒಂದು ಸಣ್ಣ ಉದಾಹರಣೆ, ನನ್ನ ಸಂಸ್ಥೆನಲ್ಲೇ 2 ಹೆಣ್ಣುಮಕ್ಕಳು ಕನ್ನಡ ಮೀಡಿಯಮ್ ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದಾವೆ.
ಅವ್ರ ಅಪ್ಪನಿಗೆ ತುಂಬ ಆಸೆ ನನ್ನ ಮಗಳನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿ ಮುಂದೆ ಬೆಳೆಸಬೇಕು ಅಂತ ಆಸೆ. ಆತ ನೋಡಿದ್ರೆ ಒಂದು ಗ್ರಾಮ ಪಂಚಾಯತಿನಲ್ಲಿ P1 ಅರ್ಥ ಮಾಡ್ಕೊಳ್ಳಿ. ಅವನು ಬಂದ ಮಕ್ಕಳನ್ನ ಕರ್ಕೊಂಡು ನನ್ನ ಹತ್ರನೇ ಬಂದ್ಬಿಟ್ಟು ಏನು ಹೇಳ್ದ, ಸರ್ ನನ್ನ ಮಕ್ಕಳಿಗೆ ಅಡ್ಮಿಷನ್ ಕೊಡಿ. ಕನ್ನಡ ಮೀಡಿಯಮ್ ಅಲ್ಲಪ್ಪ, ಇದು ಇಂಗ್ಲೀಷ್ ಮೀಡಿಯಮ್ಮು, 7th ಓದಿಸ್ಬಿಟ್ಟಿದೆಯಾ, ಮುಂದೆ ಆಗಲ್ಲ, ಕಷ್ಟ ಆಗುತ್ತೆ ಮಕ್ಕಳಿಗೆ, ಓದೋದಕ್ಕಾಗಲ್ಲ, ಬೇಡ ವಾಪಸ್ ಕರ್ಕೊಂಡು ಹೋಗೋದು. ಒಪ್ಕೊಳ್ಳಿಲ್ಲ ಅವನು. ಇಲ್ಲ ಸರ್ ನನ್ನ ಮಕ್ಕಳು ಓದ್ತವೆ, ಇಲ್ಲ ಸರ್ ನನ್ನ ಮಕ್ಕಳು ಓದ್ತವೆ, ನೀವು ದಯಮಾಡಿ ನಿಮ್ದು ಏನಿದೆ ದುಡ್ಡು ಕಟ್ತೀವಿ, ನಮ್ಗೆ ಅಡ್ಮಿಷನ್ ಕೊಡಿ, ನಿಮ್ಮನ್ನು ನಾವು ದೂರಲ್ಲ, ನನ್ನ ಮಕ್ಕಳು ಓದ್ತವೆ ಅನ್ನೋ ನಂಬಿಕೆ ಇದೆ, ನಮ್ಗೆ ಅಡ್ಮಿಷನ್ ಕೊಡಿ. ಬಲವಂತ ಮಾಡಿ ಏನು ಕೂತ್ಬಿಟ್ಟು ಎದ್ದೋಗ್ತಾ ಇಲ್ಲ, ಕೊನೆಗೆ ಅಡ್ಮಿಷನ್ ಕೊಟ್ಟು. ಅದೇ ಮಕ್ಕಳು ನಿಜ ಹೇಳಬೇಕು ಅಂದರೆ ಎಷ್ಟು ಹಾರ್ಡ್ ವರ್ಕರ್ಸ್ ಅಂದರೆ ಅಷ್ಟು ವರ್ಕ್ ಮಾಡ್ತಾನ, ಟಾಪರ್ ಅದು 96% ತೊಗೊಂಡ್ರು SSLC-ನಲ್ಲಿ. ಅದೇ ಹೆಣ್ಮಗು PUC-ನಲ್ಲೂ, ನಮ್ಮಲ್ಲೇ PUC ಇದೆ, PUC-ನಲ್ಲೂ ಕೂಡ 95% ತೊಗೊಂಡು ಫ್ರೀ ಇಂಜಿನಿಯರಿಂಗ್ ಸೀಟ್ ತೊಗೊಂಡು ತುಮಕೂರು SIT-ನಲ್ಲಿ ಫ್ರೀ ಎಜುಕೇಷನ್ ಮುಗಿಸ್ಕೊಂಡು BA ಮುಗಿಸ್ಕೊಂಡು MTech ಮುಗಿಸ್ಕೊಂಡು ಇವತ್ತು ಲೆಕ್ಚರ್ ಆಗಿದ್ದಾಳೆ. ಏನು ಹೇಳ್ತಿರೋದು?